ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಜ್ವಲ್ ಮಾತಾಡ್ತಾ ಇದ್ದೀನಿ. ಸೊ ನಾನಿವತ್ತು ಒಂದು ಇಂಡಿಯನ್ ಗ್ರಾಸರಿ ಸ್ಟೋರ್ಸಿಗೆ ಬಂದಿದ್ದೀನಿ ಆಯಿತಾ. ಇಂಡಿಯನ್ ವೆಜಿಟೇಬಲ್ಸ್ನ ಮತ್ತು ಸ್ವಲ್ಪ ಅಕ್ಕಿ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ, ಅದಕ್ಕೆ ನಿಮಗೂ ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅಂತ ಕರ್ಕೊಂಬಂದಿದ್ದೀನಿ. ಪ್ರೈಸ್ ಎಲ್ಲ ಕಂಪ್ಯಾರಿಸನ್ ಮಾಡೋಕ್ಕೆ ಒಂದು ಒಳ್ಳೆ ವ್ಲಾಗ್ ಇದು, ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಒಳಗಡೆ ಎಂಟರ್ ಆಗಿದ ತಕ್ಷಣ ಶುಗರ್ ಕೇನ್ ಇಟ್ಟಿದ್ದಾರೆ. ಕಬ್ಬು, ನಮ್ಮ ಕಬ್ಬು ನಮ್ಮ ಮಂಡ್ಯದಲ್ಲಿ ಬೆಳೆದಂಗಿಲ್ಲ, ಆದರೆ ಕಬ್ಬಿದು. ಸೊ ಇಲ್ಲೆಲ್ಲ ತರಕಾರಿಗಳು ನೋಡಿ, ಒಳ್ಳೆ ಮ್ಯಾಂಗೋ ಇದೆ. ಏನು ಸೈಜ್ ಇದೆ ನೋಡಿ ಮ್ಯಾಂಗೋ ಇದು, ಸಕ್ಕತ್ ಗಾತ್ರ ಇದೆ. ಇಷ್ಟು ದಪ್ಪ ಇದೆ, ನಾನು ಒಂದು ಕೈ ಅಷ್ಟು ದಪ್ಪ ಇದೆ. ಈ ಕಡೆ ಪೈನಾಪಲ್, ಅವಕ್ಯಾಡೋಸ್, ನಿಂಬೆಹಣ್ಣು, ಲೆಮನ್, ಲೈಮ್, ವಾಟರ್ಮೆಲನ್. ನೋಡಿ, ಒಂದು ವಾಟರ್ಮೆಲನ್ಗೆ 4.99 ಅಂದರೆ ಒಂದು 500 ರೂಪಾಯಿ, 520 ರೂಪಾಯಿ ಅಂದ್ಕೊಳ್ಳಿ. ಒಂದಿಷ್ಟು ದಪ್ಪ ಇದೆ ವಾಟರ್ಮೆಲನ್ಗೆ, ಇಷ್ಟು ರೇಟು. ಟೊಮ್ಯಾಟೊ 1 kg 2.99 ಅಂದರೆ 1 kg 300 ರೂಪೀಸ್ ಲೆಕ್ಕ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಕಡಲೆಕಾಯಿ ಇದೆ. ಕಡಲೆಕಾಯಿ kg 800 ರೂಪಾಯಿ ಅಂತೆ ನಮ್ಮ ಕಡಲೆಕಾಯಿಗೆ. ನೋಡಿ, ಇಲ್ಲಿ ನಿಮಗೆ ಎಲ್ಲ ಐಟಮು ಕಾಣುತ್ತೆ. ಹಾಗಲಕಾಯಿ ಇದೆ, ಜೋಳ ಇದೆ, ಮತ್ತು ಕುಂಬಳಕಾಯಿನ ಕಟ್ ಮಾಡಿ ಇಟ್ಟಿದ್ದಾರೆ. ಇದು ಆನಿಯನ್ದು ಫ್ಲಾರ್, ಇದು ಈರುಳ್ಳಿ ಮೇಲೆ ಇರುತ್ತಲ್ವ ಅದು. ಇದು ಮತ್ತು ಇದು ಏನಿದು ನುಗ್ಗೆ ಸೊಪ್ಪಿದು ನೋಡಿ, ನುಗ್ಗೆ ಸೊಪ್ಪು ಕೂಡ ಇದೆ. ಒಂದು ಬಂಚ್ ನುಗ್ಗೆ ಸೊಪ್ಪಿಗೆ 2.99 ಪೌಂಡ್ಸ್ ಅಂದರೆ ಆಲ್ಮೋಸ್ಟ್ ಒಂದು 300 ಪೌಂಡ್ಸ್ ಲೆಕ್ಕ ಅಂದ್ಕೊಳ್ಳಿ. 300 ರೂಪೀಸ್ ಲೆಕ್ಕ ಅಂದ್ಕೊಳ್ಳಿ. ಇದು ನುಗ್ಗೆ ಸೊಪ್ಪು ಒಂದು ಪ್ಯಾಕ್ ಅದು. ಇಲ್ಲಿ ನೋಡಿ, ಇಲ್ಲಿ ಏನಿದು ಡ್ರಮ್ ಸ್ಟಿಕ್ಸು, ಏನಂತಾರೆ ಹೆಸರೇ ಮರ್ತೋಯ್ತಲ್ಲಪ್ಪ, ಬಾಯಿಗೆ ಬರ್ತಾಯಿಲ್ಲ, ಎಲ್ಲ ಒಣಗೋದಂಗಿದೆ. ಈ ಡ್ರಮ್ ಸ್ಟಿಕ್ಗೆ ಏನಂತಾರೆ ಕನ್ನಡದಲ್ಲಿ, ಅಷ್ಟು ಬೇಗ ಮರ್ತೋಯ್ತು ನನಗೆ. ಶೇಟ್ ನೆನೆಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಡ್ರಮ್ ಸ್ಟಿಕ್ಗೆ ಏನು ಹೇಳ್ತಾರೆ ಅಂತ ಮರ್ತೋಯ್ತು. ದೇವರಾಣೆ, ನಾನು ಅಂದ್ಕೊಂಡಿರಲಿಲ್ಲ ಡ್ರಮ್ ಸ್ಟಿಕ್ಗೆ ಏನು ಹೇಳ್ತಾರೆ ಅಂತ ಕನ್ನಡದಲ್ಲಿ ಮರ್ತೋಗ್ತೀನಿ ಅಂತ. ಯಾರಾದರೂ ನೆನಪಿದ್ರೆ ಕಮೆಂಟ್ ಮಾಡಿ ಹೇಳಿ, ಪ್ರಾಬ್ಲಿ ನಾನು ಗೂಗಲ್ ಮಾಡಿ ತಿಳ್ಕೊತೀನಿ ಅಷ್ಟರಲ್ಲಿ. ಬಟ್ ದಿಸ್ ಈಸ್ ವೆರಿ ಬ್ಯಾಡ್ ಆಫ್ ಮೀ, ಮರ್ತೋಗ್ಬಿಟ್ಟಿದ್ದೀನಿ ಹೆಸರು. ಸೊ ನೋಡಿ, ಸೊಪ್ಪೆಲ್ಲ ಒಣಗೋಗಿದೆ. ಇದು ಚೆನ್ನಾಗಿಲ್ಲ, ಇದು ಏನು ಸೊಪ್ಪಿದೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹಲಸಿನ ಹಣ್ಣು ಬೀಜ, ಹಲಸಿನಕಾಯಿ ಬೀಜ 1 ಪೌಂಡ್ ಅಂತೆ, 100 ರೂಪಾಯಿ ಅಂತೆ ಇಷ್ಟು ಬೀಜಗಳಿಗೆ. ಆ್ಯಕ್ಚುಲಿ ನಾವು ಇದನ್ನು ಹಲಸಿನ ಹಣ್ಣು ತಿಂದಾಗ ಬೀಜನ ಸುಟ್ಕೊಂಡು ತಿಂದರೆ ಸಖತ್ತಾಗಿರ್ತಾಯಿತ್ತು ಟೇಸ್ಟು. ಇದೆಲ್ಲ ತಿಂದಿದ್ದು ನೆನಪು ನನಗೆ. ನೋಡಿ, ಬೀನ್ಸ್ ಇದೆ ಇಲ್ಲಿ. ಇದು kg 600 ರೂಪಾಯಿ ಬೀನ್ಸು. ಮತ್ತು ಬೆಲ್ ಪೆಪ್ಪರ್ಸ್, ಗ್ರೀನ್ ಚಿಲ್ಲಿ ಇದೆ. ಈ ಕಡೆ ಎಲ್ಲ ಬದನೆಕಾಯಿಗಳಿಟ್ಟಿದ್ದಾರೆ. ಕೆಳಗಡೆ ರ್ಯಾಡಿಶ್, ಮೂಲಂಗಿ ಇದೆ. ಮೂಲಂಗಿಗೆ ಕೂಡ kg 300 ರೂಪಾಯಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಓಕ್ರಾ ಇದೆ. ಬೆಂಡೆಕಾಯಿಗೆ 900 ರೂಪಾಯಿ kg. ಹಾಗಲಕಾಯಿಗೆ ಕೂಡ ಆಲ್ಮೋಸ್ಟ್ 800 ರೂಪೀಸ್ kg. ಮತ್ತು ನನಗೆ ಗೊತ್ತಿರೋ ತರಕಾರಿಗಳನ್ನ ಮಾತ್ರ ಹೆಸರುಗಳನ್ನ ಹುಡುಕಿ ತೋರಿಸ್ತಾ ಇದ್ದೀನಿ. ಇನ್ನೇನಿದೆ ಇಲ್ಲಿ, ಶುಂಠಿ ನೋಡಿ ಹೇಗಿದೆ, ಬೆಳ್ಳುಳ್ಳಿ ಇದೆ. ಇಲ್ಲಿ ನೋಡಿ, ತೆಂಗಿನಕಾಯಿ ಕ್ರೇಜಿ. ಒಂದು ತೆಂಗಿನಕಾಯಿಗೆ 160 ರೂಪಾಯಿ ಲೆಕ್ಕ ಅಂದ್ಕೊಳ್ಳಿ. ನೀರಿದೆ, ಅಳ್ಳಾಡಿಸಿ ನೋಡ್ತಾ ಇದ್ದೀನಿ ನೀರಿದೆಯಾ ಅಂತ. ನೀರಿದೆ, ನೈಸ್. ಏನೇನೋ ತರಕಾರಿಗಳು ನೋಡಿ, ಇಂಡಿಯನ್ ಐಟಮ್ಗಳು, ತರಕಾರಿಗಳು ಯಾರು ಸಿಗುತ್ತಾ UK ಅಲ್ಲಿ ಅಂತ ಕೇಳೋರಿಗೆ ಕ್ಲಿಯರ್ ಆನ್ಸರ್ ಇದು. ಏನು ಬೇಕು ಎಲ್ಲ ಸಿಗುತ್ತೆ, ಇಂಥದ್ದು ಸಿಗೋಲ್ಲ ಅನ್ನೋವಾಗಿಲ್ಲ ಇಲ್ಲಿ. ನೀವು ಈ ಥರ ಒಂದು ಶಾಪ್ನ ಹುಡ್ಕೊಂಬಂದುಬಿಟ್ರೆ, ಏನೋ ಅಂದರೆ ಮನೆ ಹತ್ರ ಇರೋದಿಲ್ಲ, ದೂರ ಇರ್ತವೆ, ಹುಡ್ಕೊಂಡು ಹೋಗ್ಬೇಕು ಎಲ್ಲ ಕಡೆ. ನೋಡಿ, ಬಾಳೆ ಕಂದು ಕೂಡ ಮಾರ್ತಾಯಿದ್ದಾರೆ. 1 kg 600 ರೂಪಾಯಿ ಲೆಕ್ಕ. ಬಾಳೆದು ಕಂಬದಲ್ಲಿ ಕಂದು ಬರುತ್ತಲ್ವ, ಅದರಲ್ಲಿ ಪಲ್ಯ ಮಾಡ್ತಾರೆ ಆ್ಯಕ್ಚುಲಿ. ಸೊ ಅದು ಕೂಡ ಸಿಗುತ್ತೆ ಬೇಕು ಅಂದರೆ. ಆಮೇಲೆ ಬಾಳೆ ಹೂವು, ಅದಕ್ಕೆ 1 ಕಿಲೋಗೆ 800 ರೂಪಾಯಿ ಹಾಕಿದ್ದಾರೆ. ಬಾಳೆ ಹೂವು ಇದು. ಸ್ನೇಕ್ ಗಾರ್ಡ್ ಕೂಡ 800 ರೂಪಾಯಿ kg. ಈ ಕಡೆ ಸೆಕ್ಷನಲ್ಲಿ ನಿಮಗೆ ನೋಡೋಕ್ಕೆ ಫ್ರೂಟ್ಸ್ ಎಲ್ಲ ಸಿಗುತ್ತೆ, ಎಲ್ಲ ಥರ ವಿವಿಧ ಹಣ್ಣುಗಳು. ಅಲ್ಲಿ ನೀವು ಉದ್ದ ಕಬ್ಬು ನೋಡಿದ್ರಿ, ಇಲ್ಲಿ ನೋಡಿ ಕಬ್ಬನ್ನ ಪೀಸ್ ಮಾಡಿ ಯಾವ ಥರ ಇಟ್ಟಿದ್ದಾರೆ. ಈ ಥರ ಒಂದು ಬ್ಯಾಗ್ಗೆ ನೋಡಿ, ಒಂದು ಪೌಚ್ ಥರ ಮಾಡಿ ಇದೋಯ್ತು. ಈ ಥರ ಒಂದು ಪೌಚ್ ಮಾಡಿ ಇಟ್ಟಿದ್ದಾರೆ. ಇದಕ್ಕೆ 1.99 ಪೌಂಡ್ಸ್ ಅಂದರೆ ಒಂದು 200 ರೂಪೀಸ್ ಪ್ಲಸ್. ಇದಕ್ಕೆ ಕಬ್ಬಿದು ಹೇಗಿದೆ ನೋಡಿ, ಇದನ್ನು ಮಾತ್ರ ತೊಗೊಂಡು ತಿನ್ನಲ್ಲ ನಾನು. ಇಲ್ಲಿ ನೋಡಿ, ಹೂಕೋಸು, ಗೋಬಿ ಮಾಡ್ಕೊಂಡು ತಿನ್ನೋಕ್ಕೆ ಒಂದು ಪೀಸ್ಗೆ 2.49 ಪೌಂಡ್ಸ್ ಅಂದರೆ 250 ರೂಪಾಯಿ. ಈ ಥರ ಒಂದು ಹೂಕೋಸು ಪೀಸ್ಗೆ. ಅಬ್ಬಾ ನೋಡಿ, ಏನು ಬೇಕು ನಿಮಗೆ ತರಕಾರಿ. ಈರುಳ್ಳಿ, ಚಿಕ್ಕ ಈರುಳ್ಳಿಗಳು, ಸಾಂಬಾರು ಈರುಳ್ಳಿ ಅಂತಾರಲ್ವ ಅದನ್ನ, ಗ್ರೀನ್ ಚಿಲ್ಲಿ, ಹಸಿಮೆಣ್ಸಿನ್ಕಾಯಿಗೆ kg 800 ರೂಪಾಯಿ. ಆಮೇಲೆ ಇದು ಇದೆ, ದೊಡ್ಡ ಮೆಣಸಿನ್ಕಾಯಿ.
ಏನೇನೋ ಇದೆ ನನಗೆ ಗೊತ್ತಿಲ್ಲದೆ ಇರೋ ಕೆಲವೊಂದು ತರಕಾರಿಗಳೆಲ್ಲ ಇದ್ದಾವೆ. ಈಗ ಒಳಗಡೆ ಹೋಗೋಣ, ಅಂಗಡಿ ಒಳಗಡೆ ಹೋಗಿ ರೈಸ್ ಬ್ಯಾಗ್ ತೊಗೋಬೇಕು. ರೈಸ್ ಬ್ಯಾಗ್ ತೋರಿಸ್ತೇನೆ ಬನ್ನಿ ನಿಮಗೆ. ಸೊ ನೋಡಿ ಗೈಸ್, ಇಲ್ಲಿ ಅಕ್ಕಿಗಳಿಟ್ಟಿದ್ದಾರೆ ಆಯಿತಾ, ಅಕ್ಕಿ ಬ್ಯಾಗ್ಗಳು ನೋಡಿ. ನಿಮಗೆ ಜೀರಾ ಸಾಂಬಾರ್ ರೈಸ್ ಇದು 10 kg ಬ್ಯಾಗ್ ಆಯಿತಾ. ಇದಕ್ಕೆ ಇಲ್ಲೇ ಹಾಕಿದ್ದಾರೆ 24.99 ಪೌಂಡ್ಸ್ ಅಂದರೆ 2500 10 kgಗೆ. ಇದು ಜೀರಾ ರೈಸ್ ಬ್ಯಾಗ್. ಆಮೇಲೆ ಇಲ್ಲಿ ಸೋನಾ ಮಸೂರಿ ಥರ ಬ್ರ್ಯಾಂಡ್ಗಳಿದ್ದಾವೆ. ಈ ಆಂಧ್ರ ಸೋನಾ ಮಸೂರಿ ರೈಸ್ ಅಂತ ಇದೆ ನೋಡಿ, ಇಲ್ಲಿ 14.99 ಅಂದರೆ ಇದು 10 kg ಬ್ಯಾಗ್ಗೆ 1500. ಇದು ಅಷ್ಟೇ, ಇದು 10 kg ಬ್ಯಾಗಿಗೆ 1500. 20 kg ಬ್ಯಾಗ್ ಇದೆ. 20 kg ತೊಗೊಂಡ್ರೆ 27.99 ಅಂದರೆ ಒಂದು 3000 ಅಂದ್ಕೊಳ್ಳಿ. 20 kgಗೆ 3000 ಆಗುತ್ತೆ ಅಕ್ಕಿ ಬ್ಯಾಗು. ಸೊ ಪ್ರಾಬ್ಲಿ ಇವಾಗ ನಾನು ಈ ಒಂದು 10 kg ಬ್ಯಾಗ್ನ ತೊಗೊತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ ಫ್ರೋಝನ್ ಫುಡ್ ಇದೆ, ಫ್ರೋಝನ್ ಫಿಶ್ ಇದೆ ಇಲ್ಲಿ, ಡೈಮಂಡ್ ಸೀ ಫುಡ್ಸ್ ಏನಿದು ಪ್ರಾನ್ಸ್ ಇದೆ, ಇದು ಪ್ರಾನ್ಸ್ ಇದೆ ಆ್ಯಕ್ಚುಲಿ. ಇಲ್ಲೆಲ್ಲ ಫಿಶ್ ಇದೆ, ಕ್ರ್ಯಾಬ್ ಇದೆ ನೋಡಿ. ಇಲ್ಲಿ ನೋಡಿ ಗೈಸ್, ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀಫ್ ಒಂದು ಕಟ್ಟು ಆಯಿತಾ. ಇಷ್ಟು ಒಂದು ಕಟ್ಟಿದು ಈ ಥರ ಒಂದು ಕಟ್ಟಿಗೆ 150 ರೂಪಾಯಿ, ಈ ಥರ ಒಂದು ಕಟ್ಟಿಗೆ. ಸೊ ನೋಡಿದ್ರಲ್ಲ, ಇದೊಂದು ಚಿಕ್ಕ ಪ್ರೈಸ್ ಕಂಪ್ಯಾರಿಸನ್ ವಿಡಿಯೋ. ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.